ಇಂದು ಹರಿಹರ ನಗರದ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಮುಸ್ಲಿಂ ಹಾಗೂ ಹಿಂದೂ ಸಮಾಜದ ಮುಖಂಡರು ಭಾಗವಹಿಸಿದರು. ವರದಿ ಎಸ್ಎಂ ಜಾಕೀರ್, ಸ್ಟೇಟ್ ಇನ್ಚಾರ್ಜ್, ವಾರ್ತಾ ಮಾಧ್ಯಮ, ಹರಿಹರ. ಮತ್ತು ರಂಜಾನ್ ಹಬ್ಬದ ಒಂದು ಆಚರಣೆಯನ್ನು ಕೂಡ ತಾವೆಲ್ಲ ಪರಿಪೂರ್ಣವಾಗಿ ಮಾಡ್ತಾ ಬಂದಿದ್ದೀವಿ. ಸಾಕ್ರಾತ್ 3 ದಿನ ಅಂತ ಹೇಳಿದ್ರೆ ಆಕ್ಚುಲಿ ಕೊನೆಯ 10 ದಿನದಲ್ಲಿ ಕೂಡ ನಾವೆಲ್ಲ ಮಾಡಬೇಕಾಗುತ್ತೆ. ನಾವು ಬಟ್ ನಮ್ಮ ಪೊಲೀಸ್ ಪಾಯಿಂಟ್ ನಮ್ಮೆಲ್ಲ ವಿಚಾರ ಮಾಡಬೇಕಾಗಿರುತ್ತೆ. ಈ ತಾತ್ರಾಕಿಂದ ಕೂಡ ಮಕ್ಕಳೆಲ್ಲ ಮದೀನೆ ನಮಾಜ್ ನಡೀಬೇಕು. ಅಲ್ಲೆಲ್ಲ ಕೆಲವು ಒಳಗೆ ತಿಳಿಸಿ ಅದೆಲ್ಲ ಆದಂಗೆ ಕೂಡ ವ್ಯವಸ್ಥೆ ಮಾಡ್ಬೇಕು. ಆಮೇಲೆ ನನ್ನೆಲ್ಲ ಅಬ್ಸರ್ವ್ ಮಾಡಿದ್ರು, ನೀಟಾಗಿ ಪಾರ್ಕ್ ಮಾಡೋದು. ಆಮೇಲೆ ಒಬ್ಬರಿಗೆ ತೊಂದರೆ ಆಗ ನಿಂದಿಸ್ತಾರೆ. ನಮ್ಮ ಸ್ಟಾರ್ಟ್ ಆಗಿರ್ತದೆ ತರ ಆ ಸಂಜೆ ಹೋಗಕ್ ಬರಕ್ ಬರ್ದಂಗೆ ಮಾಡಿ ಗಾಡಿ ಕಾಮನ್ ಸೆನ್ಸ್ ಮಾಡೋದು. ಮಸೀದ್ ಮುಂದೆ ಬೇಕಾದಷ್ಟು ಗ್ರೌಂಡ್ ಅಥವಾ ಅಲ್ಲಿ ಇರಲಿಲ್ಲ ಅಂದ್ರೆ ಯಾವ ಪಾರ್ಕ್ ಅಂತ ಪರಿಕಲ್ಪನೆ ಎಲ್ಲರಿಗೂ. ಯಾಕಂದ್ರೆ ಎಲ್ಲರೂ ನಮಾಜ್ ಮಾಡುವಂತ ಒಂದು ಹೋಗ್ಬಿಡ್ತಾರೆ. ಹೋಗಿದಾಗ ಎಲ್ಲ ಇಶ್ಯೂಸ್ ಆಗ್ತದೆ, ತೊಂದರೆ ಆಗ್ತಾರಲ್ಲ. ಆದ್ರೆ ಅದಕ್ಕೆ ನೀವು ಇದರಿಂದ ಕಮಿಟಿಯಿಂದ ಇವತ್ತು ಎಲ್ಲ ಮಸೀದಿನ ತಿಳಿಸ್ತೀನಿ. ತರಾವಿ ನಮಾಜ್ ನಡೀತಿರ್ತೀವಿ, ನಮ್ಮ ಮಸೀದಿ ಹೆಸರು ಹೋಗಲ್ಲ. ಬಹಳ ನ್ಯೂಸೆನ್ಸ್ ಮಾಡ್ತಾವೆ ಅವನ್ನೆಲ್ಲ ತಿಳಿಸಿ ಹೇಳಿ ಅದಾಗುತ್ತೆ. ಸರಿಯಾಗಿ ವೆಹಿಕಲ್ ಪಾರ್ಕ್ ಎಲ್ಲ ಅದೊಂದು ಆಗುತ್ತೆ. ಲೇಟ್ ನೈಟ್ ನೀವು ತಾಕರ್ ಹಾಕಿದ್ರೆ ಏನ್ ರಾತ್ರಿ ಬಗ್ಗೆ ಏನ್ ಕಾರ್ಯಕ್ರಮ ಮಾಡ್ತೀವಿ ಮಾಡೋ ಇಲ್ಲ. ಅನ್ನೆಸರಿ ಹೊರಗೆ ಅಡ್ಡಾಡುದು, ಅಲ್ಲಿ ಕುಂತು ಹೀಗೆ ಇದೆಲ್ಲ ಅವಾಯ್ಡ್ ಆಗುತ್ತೆ. ಎಲ್ಲರಿಗೆ ತಿಳಿಸಿ. ಯಾಕಂದ್ರೆ ಬಹಳ ಪವಿತ್ರವಾದ ಈ ಒಂದು ತಿಂಗಳು ಒಂದೊಂದು ನಿಮಿಷ ಅಥವಾ ಒಂದೊಂದು ಸೆಕೆಂಡ್ ಅನ್ನು ಕೂಡ ನಮ್ಗೆ ಎಲ್ಲರಿಗೂ ಅವಶ್ಯಕತೆ ಇದೆ. ಅದನ್ನ ಸರಿಯಾಗಿ ನಾವು ಉಪಯೋಗ ಮಾಡ್ಬೇಕಾಗೈತಿ. ಮನುಷ್ಯ ಈ ವರ್ಷ ಇರ್ತಾನ, ಮುಂದಿನ ವರ್ಷ ಇರ್ತಾನೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದನ್ನ ಸರಿಯಾಗಿ ಈ ತಿಂಗಳನ್ನು ಉಪಯೋಗ ಮಾಡ್ತಿರ್ಬೇಕು. ಈ ತನ್ನದೇ ಆದಂತ ಒಂದು ಸ್ಥಾನಮಾನ ಪವಿತ್ರತೆಯನ್ನು ಹೊಂದಿರುವಂತ ರಂಜಾನ್ ಎಲ್ಲರೂ ಬದಲಾವಣೆ ಆಗಬೇಕು. ಎಲ್ಲರನ್ನು ಸಹೋದರ ಭಾವನೆಯಿಂದ ನಮ್ಮ ವೈಯಕ್ತಿಕವಾಗಿ ಈ ಜಗತ್ತಿನ ಒಳಿತಿಗಾಗಿ ನಾವೆಲ್ಲ ಎಲ್ಲರ ಬಗ್ಗೆ ಪ್ರಯೋಗ ಮಾಡಬೇಕು. ಯಾಕಂದ್ರೆ ನಾವು ಈಗ ಎಲ್ಲ ಹೇಳಿದ್ರೆ ಭಾರತ ವಿಚಾರಕ್ಕೆ ಬಂದಾಗ ಅಭಿವೃದ್ಧಿ, ಏಕತೆ, ಆಮೇಲೆ ನಮ್ಮ ಫಂಡಮೆಂಟಲ್ಸ್ ರೈಟ್ಸ್ನಾಗ ಧಾರ್ಮಿಕ ಹಕ್ಕನ್ನು ಕೊಟ್ಟಿದ್ರಿಂದ ನಾವು ಯಾವುದೇ ಧರ್ಮದಾಗಲಿ ಯಾವುದೇ ಧರ್ಮದಾಗಲಿ ನಾವು ಗೇಟ್ ಮಾಡುವಂತ ವಿಚಾರ ಯಾವುದೇ ಇದೆ. ಆಚರಣೆ ವಿಚಾರಣೆ ನಾವು ಹೆಂಗೆ ಇರ್ಬೇಕಂದ್ರೆ ಮತ್ತೊಬ್ಬರಿಗೆ ನಮ್ಗೆ ತೊಂದರೆ ಆಗದಂಗೆ ನಾವು ಮಾಡ್ಕೋಬೇಕಾಗಿ ಎಲ್ಲ ಸಾಕಷ್ಟು ತಿಳುವಳಿಕೆ ಬಂದಿರಿ. ಅಲ್ಲಿ ನಿಮ್ ಮುಂದಿನ ದಿವಸ ಏನೇ ಯುವಪಡೆ ಏನೇ ಅಂತಂದ್ರೆ ಅದನ್ನ ಬೇರೆ ಬೇರೆ ರೀತಿ ಉಪಯೋಗ ಮಾಡ್ಕೊಂಡು ಬೇರೆ ಬೇರೆ ಸಂಬಂಧಿಗಳಿಗೆ ಕಾರಣ ಅದು ಒಂದು ಒಳ್ಳೆ ಹರಿಯೋದ ಒಳ್ಳೆ ಬಾಂಧವ್ಯ ಇದ್ದಂತ ವಾತಾವರಣಕ್ಕೆ ಏನೇನೋ ಬೇರೆ ರೀತಿ ವಿಧಿಗಳನ್ನು ಸಂದರ್ಭ ಉಂಟಾಗುತ್ತೆ. ಅದಕ್ಕೆ ತಾವೆಲ್ಲ ಋಣಿವಾಗಿದೆ ಏರಿಯಾದಾಗಿರ್ತೀವಿ, ಏನೇನು ಸಾಧ್ಯ ಆಗಿರ್ತೀವಿ ಅಲ್ಲಿಂದ ತಾವು ಮೊಬೈಲ್ ಏನ್ ಮಾಡ್ತೀವೋ ಅಥವಾ ನೀವೇ ಹೇಳ್ತೀವೋ ಅಥವಾ ನೀವು ಏರಿಯಾದಾಗ ಹೋಗ್ತೀವಿ ದೊಡ್ಡದೆಲ್ಲ ಹುಡುಗರು ಅಡ್ಡೆಲ್ಲ ಮಾಡ್ತೀವಿ ಬಗ್ಗೆ ಸರಿಯಾಗಿ ಹೇಳಿ ಅವ್ರಿಗೂ ಕೂಡ ಇದನ್ನ ಸರಿಯಾಗಿ ಅರ್ಥಕಂದು ನಾವು ಪೂರ್ಣವಾಗಿ ತಿಳಿಸ್ಬೇಕು. ಕೆಲವೊಬ್ರು 4 ಮಂದಿ ಹುಡುಗರು ಮಣ್ಣಿ ಇಲ್ಲೇ ನಿಂತಿದ್ದೇವೆ ಸ್ಟೇಷನ್ ಮುಂದೆ. ಇಲ್ಲೇ 3-4 ಮಂದಿ ಹೋಗಿದ್ವಿ, ಬರೋದ್ರಲ್ಲಿ ಸೈಲೆನ್ಸ್ ಮಾಡಿದ್ವಿ. ಬಹಳ ಕೆಲವೊಂದು ನಮ್ಮ ಕಡೆ ತಪ್ಸಕ್ಕೂ ಎಲ್ಲರೂ ಹೋಗಿ ಆಕ್ಸಿಡೆಂಟ್ ಆಗಿ ಸಮಸ್ಯೆ ಆಗ್ಬೋದು. ಮನೆಗೆ ಎಲ್ಲರೂ ಏನೋ ಒಂದು ಹಬ್ಬ ಆಚರಣೆ ಮಾಡಬೇಕು, ಖುಷಿ ಹಸಿರುವಾಗ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಸ್ಬೇಕು. ಆಮ್ಯಾಗ ಸ್ವಲ್ಪ ಅವ್ರಿಗೆ ಮೈಕದು ಕೂಡ ಕೆಲವೊಂದ್ಸಲ ಬಹಳ ಸಮಸ್ಯೆ ಬರ್ತಿದ್ದಾರೆ. ನಾವು ಸ್ವಲ್ಪ ಅದ್ರ ಬಗ್ಗೆ ಈ ಹಿಂದೆ ಪ್ರದರ್ಶನ ಅದನ್ನ ಸ್ವಲ್ಪ ನಿಗಾ ಇಡ್ತೀವಿ.
ಅದನ್ನ ಸ್ವಲ್ಪ ಮೇಂಟೈನ್ ಮಾಡಬೇಕು. ಆಮೇಲೆ ಈಗಾಗಲೇ ಅಂಗಡಿ ಬಗ್ಗೆ ಬೆಳೆಯೋರು ನಮ್ದೇನ್ ಚಾಂದಿನಿ ಚೌಕಲ್ಲ ನೂರಾಣಿ ಮಾರ್ಕೆಟ್ ಅಂದ್ರೆ ನೂರಾಣಿ ಮಾರ್ಕೆಟ್ ಅಲ್ಲ, ಇಲ್ಲಿ ಮಾರ್ಕೆಟ್ ಅಲ್ಲ. ಈಗ ಸಾಕಷ್ಟು ಮಂದಿ ಒಂದು 3-4 ಟೀಮ್ ಬಂದ್ಕೊಂಡು ಅವ್ರ ಬಗ್ಗೆ ಅಲಿಗೇಷನ್ ಮಾಡ್ಬೋದು. ನಮ್ಮ ಅಂಗಡಿಗಳು ಬರೋದು ಒಳಗೆ ಜಾಗ ಇರೋದಿಲ್ಲ, ಯಾರು ಬಂದು ಜಗಾಕಾಗೋದಿಲ್ಲ, ಹಾಸ್ಪಿಟಲ್ ಮಾರ್ಕೆಟ್ ಮಾಡ್ಬೇಕು. ನಾವ್ ಹೇಳಿದ್ವಿ ನೋಡಪ್ಪ, ನಾವಂತೂ ದುರ್ಬಾಡಿ ಕಲೆಕ್ಟ್ ಮಾಡೋರಲ್ಲ, ಮುನ್ಸಿಪಾಲಿಟಿ ದುರ್ಬಾಡಿ ಕಲೆಕ್ಟ್ ಮಾಡ್ತಾರೆ. ಅವು ಎಲ್ಲಿ ಪ್ರೊವೈಡ್ ಮಾಡ್ತಾರೆ ನೀವು ಅಂತ ಅಲ್ಲೇ ತಗೊಂಡ್ರೆ ಬಹಳ ಚೆನ್ನಾಗಿರ್ತದೆ. ಯಾಕಂದ್ರೆ 3-4 ಟೀಮ್ ಬಂದು ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡೋಲ್ಲ, ನಾವು ನಡ್ಕೊಂಡು ಹೋಗ್ತೀವಿ. ಇಲ್ಲ ಮುನ್ಸಿಪಾಲಿಟಿ ಡಿಸಿಪ್ಲಿನ್ ಮಾಡ್ತಾರೆ, ಅದನ್ನ ಮಾಡಬೇಕು, ಇದನ್ನೇ ಮಾಡ್ಕೊಳ್ಳೋದು ಅಂತ ನಾವು ಹೇಳಿದ್ವಿ. ನಾವು ನೋಡಿಲ್ಲ ಹೆಂಗೆ ವಿಚಾರ ಮಾಡಿದ್ರೆ ಬೇಕಾದ್ರೆ ನೀವು ಅದನ್ನ ಒಳ್ಳೆ ಬೆಸ್ಟ್ ಒಂದು ಡಿಸಿಷನ್ ಮಾಡಲಿಕ್ಕೆ ಬಹಳ ಸುಲಭ. ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ದು ಅಂತಿಮನ್ನ ಕಾಲೇಜ್ ಗ್ರೌಂಡ್ ಅಲ್ಲಿ ನೀವು ಲೈಟ್ ಅರೇಂಜ್ಮೆಂಟ್ ಮಾಡಿದ್ರೆ ಅಲ್ಲಿ ಪಾರ್ಕಿಂಗ್ ಇಟ್ಟು, ಈ ಕಡೆನಾದ್ರೂ ಬಂದು ಹೋಗಕ್ಕೆ ಪಾಕೆಟ್, ಆ ಕಡೆ ಬಂದು ಹೋಗಕ್ಕೆ ಪಾಕೆಟ್, ಅಲ್ಲಿ ನಿಮ್ಮದೇ ಆದಂತ ಒಂದು ವ್ಯವಸ್ಥೆ ಕೊಟ್ಟು ಅಲ್ಲೇ ಒಂದು ರೂಮ್ ತೆಗೆದು ಕೂಡ ಡೇ ಅಥವಾ ಡೇಟ್ ಹಾಕೊಂಡು ನಮಾಜ್ ಮಾಡೋದಕ್ಕಿಂತ ಲೈಟ್ಸ್ ಒಂದ್ ಕಡೆ ಜೆಂಟ್ಸ್ ಬಂದು ಅಲ್ಲೇ ಅದನ್ನ ವ್ಯವಸ್ಥೆ ಮಾಡಿದ್ದಾರೆ. ಮಾರ್ಕೆಟಿಂಗ್ ಮಾಡ್ತಾ ಬಟ್ ನಿಮ್ಗೆ ಬಿಟ್ಟಿದ್ದಿದೆ ಎಲ್ಲ ಡಿಸಿಷನ್ ಮಾಡೋದು, ನನಗೆಲ್ಲ ನಾನು ಸಜೆಷನ್ ಮಾಡೋದು. ಹಬ್ಬ ಇರುತ್ತೆ, ಯಾಕಂದ್ರೆ ಈ ಹೊಸ ರೂಲ್ಸ್ ಒಂದು ಬಂದೈತಿ. ಯಾರು ಬೆಂಗಳೂರು ಇನ್ಸಿಡೆಂಟ್ ಆತರ ಕ್ರಿಕೆಟ್ ಇನ್ಸಿಡೆಂಟ್ ಆಗೋದ್ರಿಂದ ಯಾವುದೇ ಪಬ್ಲಿಕ್ ಪ್ಲೇಸಸ್ ನೀವು ಉಪಯೋಗ ಮಾಡೋಕ್ಕಾಗ ಅಲ್ಲಿ ಆ ಸಂಬಂಧಪಟ್ಟ ಇಲಾಖೆ ಅವ್ರದ್ದು ಅಥವಾ ಓನರ್ಶಿಪ್ ಜಾಗ ಇಟ್ಟು ಓನರ್ಶಿಪ್ ಅವ್ರದ್ದು ಪರ್ಮಿಷನ್ ಮಾಡ್ಬೇಕಂತ ಅದಕ್ಕೆ ಮಾಡ್ಬೇಕಾಗಿದೆ. ಅದಕ್ಕೆ ನಿಮ್ಗೆ ಬಹಳ ಡಿಸ್ಟ್ರಿಕ್ಟ್ ಟೈಮ್ ಐತಿ. ನೀವು ಏನೇ ಡಿಸಿಷನ್ ಮಾಡಿದ್ರು ನೀಟಾಗಿ ಬೇಗ ಮಾಡ್ಕೊಂಡು ಈಗ ಅಂದೇ ಮಾಡ್ತೀನಿ ಅಂದ್ರೆ ಸುಮಾರು ಮಂದಿ 4-5 ಮಂದಿ ಟೀಮ್ ಬಂದು ನಮ್ದು ಎಲ್ಲ ಹೇಳುವಾಗ ಇರ್ತೇವೆ. ನಮ್ ಕೈಲಪ್ಪ ಮುನ್ಸಿಪಾಲಿಟಿ ಬಂದು ರೆಡಿ ಆಗಿ ತೆಗಿಸ್ರಿ ಅಂತ ಅವ್ರು ತೆಗಿತಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ. ಇಲ್ಲ ಅವ್ರು ಇಲ್ಲೇ ಪ್ರೊವೈಡ್ ಮಾಡ್ತೇವೆ ಅಂದ್ರೆ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಅದೇ ನೀವು ಚೀಫ್ ಆಫೀಸರ್ ಹೋಗಿ ಹೇಳ್ರಿ, ನಮ್ಗೆ ರೀತಿ ನಾವು ಇಲ್ಲೇ ಹಾಕಿ ಮಾಡ್ತೇವೆ, ಜಗದ ನಾವು ಬಯಸುತ್ತೇವೆ. ಜನರಿಗೆ ಎಲ್ಲಿದ್ದಾರೆ ಅದೇ ತೊಂದರೆ ಆಗ್ತದೆ, ಅವ್ರು ಡಿಸ್ಕಸ್ ಮಾಡ್ರಿ. ಅವ್ರಿಗೆ ಏನ್ ಅನುಕೂಲ ಮಾಡಕ್ ಸಾಧ್ಯ ಐತಿ ಅಲ್ಲೇ ಮಾಡೋದಿದ್ರೆ ಅವ್ರಿಗೆ ಪ್ಯಾಸೇಜ್ ಬೇಕಾಗುತ್ತೆ, ಏನೆಲ್ಲ ಅದಕ್ಕೆ ಸ್ವಲ್ಪ ಕೈ ಹಾಕಿದ್ರೆ ಚೆನ್ನಾಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಏನ್ ಜಾಗ ಆಗತ್ತೆ ಏನಿಲ್ಲ ನೀವು ನಮ್ಮ ಜೊತೆಗೆ ಬಂದ್ರೆ ಚೀಫ್ ಆಫೀಸರ್ ಬಂದ್ರೆ ಅಲ್ಲೇ ಮಾಡ್ಬೇಕು ಅಂದ್ರೆ ನಾ ಹಿಂದೆ ಎಲ್ಲ ಬಿಟ್ಟು ಅದಕ್ಕೆ ಒಂದು ಏನ್ ಪರ್ಯಾಯ ಅವ್ರು ಏನ್ ಸಮಸ್ಯೆ ಅವ್ರು ಹೇಳ್ತಾರೆ, ನೀವು ಏನಾಗ್ತೈತೆ ಅಂತ ಹೇಳ್ಬೇಕು. ಅಂಗಡಿ ಅದು ಅಲ್ಲಿ ಬಂದ್ರೆ ರೆಕ್ಟಿಫೈ ಮಾಡಕ್ ಸಾಧ್ಯ. ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ ಶಿಫ್ಟ್ ಮಾಡಿರೋದು ಏನ್ ಬಿಡುತ್ತೆ ಅಂತ ಒಂದು ಈ ಸಮಸ್ಯೆನ ಇದು ನೆಗೆಟಿವ್ ಇದು ಇಸ್ಲಾಮಿಕ್ ಕ್ಯಾಪಿಟಲಿಸದಿಂದ ಆತ್ಮಶುದ್ಧಿ, ಶಿಸ್ತು, ದಾನ ಮತ್ತು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುವ ಸಮಯ ತಿಳ್ಕೊಂಡಿದೆ. ನಾನು ವಿಚಾರಣೆ ನೀವು ಆಚರಣೆ ಮಾಡೋದು ನಾನು ಬಹಳ ಖುಷಿ ಆಗ್ತದೆ. ಬೇರೆ ಯಾವ ಧರ್ಮದವರು ಇಷ್ಟು ಒಂದು ಕಟ್ನಿಟ್ ಆಗಿ ಮಾಡೋದು ನಾನು ನೋಡಿದೆ. ನಮ್ಮ ಸಾಹೇಬರು ಅವರು ರಾತ್ರಿ ಟೈಮು ಅವರು ಈ ಕಾರ್ಯ ಮಾಡೋದು ನಾನು ನೋಡಿ ನನಗೂ ಇಂಥ ಒಂದು ಕಾರ್ಯಗಳನ್ನ ಎಷ್ಟು ಧಾರ್ಮಿಕವಾಗಿ ಎಷ್ಟು ಒಂದು ಶಿಸ್ತುಬದ್ಧ ಮಾಡ್ತಾರೆ ಅನ್ನೋದು ಒಂದು ನೋಡಿದ್ವಿ. ಬಟ್ ಬಹಳ ಸಂತೋಷ. ಈ ಒಂದು ಧಾರ್ಮಿಕ ಕಾರ್ಯ ಮಾಡೋ ಸಂದರ್ಭದಲ್ಲಿ ಧರ್ಮ ಅಧರ್ಮ ಅನ್ನೋದು ಒಂದು ವ್ಯತ್ಯಾಸದಲ್ಲಿ ಸ್ವಲ್ಪ ಹೋರಾಟ ಆಗೋ ಚಾನ್ಸ್ ಇದೆ. ಹಿಂದೆ ಪುರಾಣ ಕಥೆಗಳಲ್ಲಿ ನಾವು ನೋಡಿದಾಗ ಇನ್ನು ಧರ್ಮ ಕಾರ್ಯಗಳು ಮಾಡುವಾಗ ಅಧರ್ಮಿಗಳು ಅಲ್ಲಿ ಒಂದು ಯಾಕಂದ್ರೆ ಯುದ್ಧದ ನೋಡಿದ್ವಿ ರಾಮಾಯಣ ಮಹಾಭಾರತದಲ್ಲಿ ಕಲಾಗಳು ಹಾಕ್ತಾರೆ. ಸೊ ಇದನ್ನ ಆಗಲಾಗ ಸೊ ನಾವು ಹೆಂಗೆ ನಿಯಂತ್ರಣ ಮಾಡ್ಬೇಕು, ಯಾಕಂದ್ರೆ ನೀವೆಲ್ಲ ಸೀನಿಯರ್ಗಳಿದ್ರಿ. ಆಮೇಲೆ ಈಗ ನಿಮ್ಮ ಯುವಕರಿಗೆ ಕೆಲವೊಂದು ಅಡ್ಡದಾರಿ ಕಾಣಿಸುತ್ತೆ. ಬೇರೆ ಕಮ್ಯುನಿಟರು ಒಂದು ಮಿಂಗಳಾಗಿ ಸ್ವಲ್ಪ ಸಮಾಜದಲ್ಲಿ ನೀವು ಅಂತರ ವಾಚ್ ಮಾಡ್ಬೇಕು. ಯಾಕಂದ್ರೆ ಅವ್ರು ಬೇರೆ ಕಡೆಯಿಂದ ಬರ್ತಾರೆ,
ಇದನ್ನ ಈ ಸಂದರ್ಭ ಉಪಯೋಗಿಸ್ಬಿಟ್ಟು ಇಲ್ಲಿ ಒಂದು ಕಳ ಮಾಡಿ ಸುಮ್ಮನೆ ಆರ್ಗನ್ ಮಾಡಿ ಆದಾಗ ಅದು ಸುಮ್ಮನೆ ಬೇರೆ ಇನ್ನೊಂದು ಏನೋ ಒಂದು ಸೇರ್ತಿದ್ರೆ ಒಂದು ಒಂದು ಕಲಾಗಳು ಆಗೋ ಚಾನ್ಸ್ ಇರುತ್ತೆ. ಹಂಗಾಗಿ ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ. ಯಾಕಂದ್ರೆ ಎಲ್ಲರೂ ಒಂದು ಒಂದು ಒಳ್ಳೆ ಉದ್ದೇಶದಿಂದ ಒಂದು ಕಾರ್ಯ ಮಾಡೋ ಸಂದರ್ಭದಲ್ಲಿ ಯಾವುದೋ ಆಗದೇ ರೀತಿಯಲ್ಲಿ ಒಂದು ಒಳ್ಳೆದಾಗಲಿ ಅಂತ ನಾವು ಶಾಂತಿ ಸಭೆಯನ್ನು ಮಾಡ್ತೀವಿ. ಈಗ ನಮ್ಮ ಹೆಚ್ಚಿನದಾಗಿ ಸಾಹೇಬರು ಬಗ್ಗೆ ಹೇಳ್ತಾರೆ ಹೆಂಗ್ ಮಾಡ್ತೀವಿ ಅಂತ. ಈ ನನ್ನ ಒಂದು ನಮಗೆ ಸೂಚನೆ ಏನಪ್ಪ ಅಂದ್ರೆ, ನಾವು ಇಲ್ಲಿ ಎಲ್ಲ ಸಮಾಜದಲ್ಲಿ ನಾವೆಲ್ಲ ಹೆಣ್ಣು ಬರ್ತೇವೆ, ಇಂಡಿಯನ್ಸ್ ಇಲ್ಲಿ ಯಾವ ಜಾತಿ ಭೇದ ಅದು ಇಲ್ಲ. ಎಲ್ಲ ನಾವೆಲ್ಲ ಹಣ್ಣು ತಗೊಂಡು ಒಂದೇ ಮತ, ಒಂದೇ ಇದು, ಒಂದೇ ನಾವು ಒಂದೇ ಮನುಷ್ಯರೆಲ್ಲ ಒಂದೇ ನಾವು ಮಾಡ್ಕೊಂಡು ಮತ್ತೆ ಈ ಸಂದರ್ಭದಲ್ಲಿ ನಾವು ಕಾನೂನು ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲರೂ ಸಮಾನ. ಸೊ ಇದರಲ್ಲಿ ಯಾರಿಗೂ ಯಾವುದೇ ವಿಚಾರದಲ್ಲಿ ಆಗಲಿ ಹರ್ಟ್ ಆಗಬಾರ್ದು, ಇನ್ನೊಬ್ಬ ಯಾವುದೇ ವಿಚಾರದಲ್ಲಿ ಆಗಬಾರ್ದು. ಆ ರೀತಿ ನಡತನಕ್ಕೋಸ್ಕರ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ರಕ್ಷಣೆ ಮಾಡಬೇಕು. ಅಂದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಇದ್ದಲ್ಲಿ ನಾವು ನೋಡಿದ್ದೇವೆ, ನಾವು ನಮ್ಮ ಯಾವುದೇ ಮಾನವ ಮನುಷ್ಯನ ಒಂದು ಘನತೆ ಕುಂದಾಗದಂತೆ ನಾವು ಪಾಲನೆ ಮಾಡಿ ನಾವು ತಿಳಿದಂತ ನಾವು ಕೈಯಲ್ಲಿ ಹೇಳ್ಬೇಕಾಗುತ್ತೆ. ಸೊ ನಿಮ್ಮ ಸಬಾರ್ಡಿನೇಟ್ ಯಾರು ಇರ್ತಾರೆ ಮತ್ತು ನಿಮ್ಮ ಅವರಿಗೆ ತಿಳುವಳಿಕೆ ನೀಡಿ ಬರ್ತಿರ್ತಾರೆ. ನಮ್ಮ ಒಂದು ಹೆಲ್ತ್ ಆಗಿದೆ ಯಾವಾಗಲೂ ನೇರ ಸಂಪರ್ಕ ನೀವು ಇರ್ಬೇಕು. ಯಾಕಂದ್ರೆ ಕೆಲಸ ಮಾಡೋ ಸಂದರ್ಭದಲ್ಲಿ ನೀವು ಅದರಲ್ಲಿ ಮುಗ್ಧನಾಗಿರ್ತೇವೆ. ವಾಚ್ ಮಾಡಿ ನಮಗೆ ನಮ್ಮ ಜೊತೆ ಸಂಪರ್ಕ ಇರ್ತದ್ದು ಯಾವುದೇ ರೀತಿ ಕಲಹಗಳು ಆಗದಂಗೆ ನೀವು ಮೆಂಟೈನ್ ಮಾಡ್ಕೊಳ್ಳೋ ಒಂದು ಹೊಂದಿದ್ವಿ. ಅದೇ ರೀತಿ ನಿಮ್ಮ ಸಾಯಿಗಳ ಬಗ್ಗೆ ಹೆಚ್ಚಿನ ಬಗ್ಗೆ ಹೇಳ್ತಾ ಇದ್ದಿಲ್ಲ. ತಾವು ಏನಾದ್ರು ನ್ಯಾಯ ಇದ್ರೆ ಏನಾದ್ರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾದ ದೇಸಾಯಿ ಸಾಹೇಬರವರೇ ಮತ್ತು ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಅಂಜುಮನ್ ಸಮಾಜದ ಪದಾಧಿಕಾರಿಗಳಿಗೆ, ಅಧ್ಯಕ್ಷರೇ ಮತ್ತು ನಮ್ಮ ಈ ಊರಿನ ಪ್ರಮುಖರೇ ಮತ್ತು ನಮ್ಮ ಗ್ರಾಮೀಣ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ರಂಜಾನ್ ಹಬ್ಬದಲ್ಲಿ ಅಂತದೇನು ನಮ್ಮೂರಿಗೆ ಅವಶ್ಯಕತೆ ಬರೋದಿಲ್ಲ. ಏನಪ್ಪ ಯಾರು ಹಬ್ಬ ಆಚರಣೆ ಮಾಡೋಬೇಕಾದ್ರೆ ನಾವು ಎಲ್ಲರೂ ಸೇರ್ಕೊಂಡೇ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಒಂದು ಹೊಂದಾಣಿಕೆ ಅನ್ನೋದಿದೆ. ನಮ್ಮ ಇದರಲ್ಲಿ ದೇವ್ರ ಏನಿಲ್ಲ ಇಲ್ಲಿದ್ದಾರಂತೆ ನಮ್ಮ ಊರಲ್ಲಿ ಯಾವತ್ತೂ ಕೂಡ ಏನು ಸಮಸ್ಯೆಗಳು ಆಗ್ತಿಲ್ಲ, ಮುಂದೆ ಆಗುದು ಇಲ್ಲ ಅಂತ ಹೇಳಿ ನಾವು ಭಾವಿಸ್ತೀವಿ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಈ ರೋಡಿನ ಬಗ್ಗೆ ಬೇರೆ ವಿಚಾರ ಬಗ್ಗೆ ಮಾತಾಡೋದ್ರಿಂದ ಈ ರೋಡಲ್ಲಿ ಒಂದ್ ಸ್ವಲ್ಪ ಮಾರ್ಕೆಟ್ ಅಷ್ಟಲ್ಲ, ಆ ವಿಚಾರದಲ್ಲಿ ಸ್ವಲ್ಪ ನೀವು ಬಂದೋಬಸ್ತಿ ಮಾಡಿ ಅದನ್ನ ನಡೆಸ್ಕೊಡ್ಬಿಟ್ರೆ ಮತ್ತೆ ಅಂದಾಗೇನು ಸಮಸ್ಯೆಗಳು ರಂಜಾನ್ ಹಬ್ಬ ಅಂತೂ ನಾವು ಚಂದ್ರ ನೋಡಿ ಅವಾಗ ಗಮನ ತರ್ತೀವಿ. ಹಬ್ಬ ನಡೆಸಕ್ಕೋಸ್ಕರ ತಮ್ಮ ಸಹಕಾರವನ್ನು ಕೂಡ ವಹಿಸ್ತಿದ್ದು ಎಲ್ಲ ಸಮುದಾಯದಲ್ಲೂ ಕೂಡ ಒಂದು ಒಳ್ಳೆ ಸಂದೇಶವನ್ನು ಹೋಗ್ಲಿ. ಯಾಕಂತ ಹೇಳಿದ್ರೆ ನಮ್ಮ ದೇಶ ಒಂದು ವಿವಿಧತೆ ಏಕತೆ ಅನ್ನು ಕಾಣ್ತಕ್ಕಂಥ ದೇಶ ನಮ್ದು. ಎಲ್ಲಾ ಧರ್ಮದವರಿಗೂ ಕೂಡ ಭಗವಂತ ಒಳ್ಳೆ ಮಾಡಿ ಅಂತ ಹೇಳಿ ನನ್ನ ಮಾತಲ್ಲಿ ಮುಗಿಸ್ತೀನಿ. ಮಕ್ಕಳ ಜೊತೆ ಓಡಾಡ್ದಲ್ಲ ಇವ್ರ ಗಲಾಟೆ ಆಗಿದ್ದ ಯಾವಾಗ ಬಹಳ ಏನ್ ನಾವು ಅವ್ರಿಗೆ ಕೊಡ್ತೀವಿ, ಅವ್ರು ನಮ್ಮ ಮಾಡಿ ಊಟ ಮಾಡಿ ಅನುಭವವಿದೆ. ನಾವು ಕೊಡಲ್ಲ, ನಾವೆಲ್ಲ ಅನುಭವವಾಗಿದ್ದೆ. ಬಟ್ ಬಾಯಿ ಬಾಯಿಸ್ಕೊಂಡು ನಾವೆಲ್ಲ ಗ್ರಾಮ ಏನೇನೋ ತೊಂದರೆ ಇಲ್ಲ. ನಾನು ಸ್ಟೇಟ್ ಬೋರ್ಡ್ ಏನು ತೊಂದರೆ ಹಂಗಾಗಿ ನೀವು ಆರಾಮಾಗಿ ಸಪೋರ್ಟ್ ಮಾಡ್ತೀವಿ. ನಾವು ಎಲ್ಲಾ ರೀತಿ ತೊಂದರೆ ಇಲ್ಲ.
ನಾವೆಲ್ಲ ಬರೋದು ರಂಜಾನ್ ಪೀಸ್ ಮೀಟಿಂಗ್ ಆಗಿದೆ. ನಾವು ಎಲ್ಲರಿಗೂ ಬಂದಿರೋ ಎಲ್ಲರಿಗೂ ಮತ್ತೆ ನಮ್ಮ CPI ಸಾಹೇಬರು ಮತ್ತೆ SC ಸಾಹೇಬರಿಗೂ ರಂಜಾನ್ ಮಾಸದ ಶುಭಾಶಯ ಅಂತ ಹೇಳ್ತಾ, ಅದರ ಜೊತೆಗೆ ಈಗ ಯುಗಾದಿ ಹಬ್ಬನೂ ಬರ್ತಾ ಇದೆ. ಈಗ ಸಾಹೇಬರು ಹೇಳಿದ್ರು, ನಮ್ಮ ದೇಶದಲ್ಲಿ ಎಲ್ಲ ಧರ್ಮದವರಿಗೆ ಕಾನ್ಸ್ಟಿಟ್ಯೂಷನ್ ಒಳಗೆ ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯ, ಎಲ್ಲಾ ಧರ್ಮದವರಿಗೆ ಅವರ ಹಬ್ಬ, ಅವರ ಆಚಾರ ವಿಚಾರ, ಸ್ವಲ್ಪ ನಮಾಜಿ ಮಾಡ್ಬೋದು, ಮಸ್ಜಿದ್ ಕಟ್ಬೋದು, ಇದೆಲ್ಲ ಅದ್ರ ಬಗ್ಗೆ ವಚನಗಳು ಪ್ರವಚನಗಳು ಹೇಳ್ಬೋದು. ಇಲ್ಲೂ ನಮ್ಮ ಧರ್ಮದಲ್ಲಿ ದೇವಸ್ಥಾನ ಕಟ್ಬೋದು, ಪೂಜೆ ಪುರಸ್ಕಾರ ಮಾಡ್ಬೋದು. ಕ್ರಿಶ್ಚಿಯನ್ ಆದವರಿಗೆ ಚರ್ಚ್ ಕಟ್ಬೋದು, ಅದ್ರ ಪ್ರಕಾರ ಅವರು ಪ್ರೇಯರ್ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯ ಒಂದು ಇಂಥ ಒಂದು ಸಂವಿಧಾನವನ್ನು ನಾವು ಯಾವುದೋ ದೇಶದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ಯಾಕಂದ್ರೆ ನಮ್ದು ದೇಶ ಹೆಂಗಪ್ಪ ಅಂತ ಹೇಳಿದ್ರೆ ವಿವಿಧ ಸಂಸ್ಕೃತಿಗಳ ದೇಶ, ಬೇರೆ ಬೇರೆ ಸಂಸ್ಕೃತಿಗಳು, ಬೇರೆ ಬೇರೆ ಧರ್ಮಗಳು, 3000ಕ್ಕಿಂತ ಜಾಸ್ತಿ ಧರ್ಮಗಳಿವೆ, ಎಲ್ಲರ ಆಚಾರ ವಿಚಾರ ಇದೆ. ಸೊ ಹಾಗಾಗಿ ನಾವು ಈ ದೇಶದಲ್ಲಿ ನಾವು ಪುಣ್ಯವಂತರು. ಯಾಕಂತ ಹೇಳಿದ್ರೆ ಈಗ ದೇಶದಲ್ಲಿ ಹೇಳಿದ್ರೆ ಒಂದೇ ಜನ ನೋಡ್ತೀವಿ. ಗಲ್ಫ್ ದೇಶಕ್ಕೆ ಹೋದ್ರೆ ಒಂದೇ ತರ, ಒಂದೇ ಕಲ್ಚರ್, ಒಂದೇ ಸಮಾಜ, ಒಂದೇ ತರ. ಯುರೋಪಿಯನ್ ಭಾಷೆಗಳಿಗೆ ಹೋದ್ರೆ ಅಲ್ಲಿ ಬರೀ ಕ್ರಿಶ್ಚಿಯನ್ ಬಗ್ಗೆ ಅಲ್ಲೇ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ತರ ಸಮಾಜ, ಎಲ್ಲಾ ಧರ್ಮ, ಎಲ್ಲಾ ಸೇರಿ ಒಂದು ಹೆಂಗೊಂದು ಪಾರ್ಕ್ ನಲ್ಲಿ ಒಂದು ಇದರಲ್ಲಿ ಬೇರೆ 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 ಹೂಗಳು ಇರ್ತಾವಲ್ಲ, ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಪಾರ್ಕ್ ನಲ್ಲಿ ಬರೀ ಒಂದೇ ತರದ ನಿಮಗೆ ಹೂಗಳು ಕಾಣಿಸಿ ಅಷ್ಟು ನಿಮಗೆ ಅದು ಚೆನ್ನಾಗಿ ಕಾಣಿಸಲ್ಲ. ಒಂದು ಪಾರ್ಕ್ ನಲ್ಲಿ, ಒಂದು ಉದ್ಯಾನಗಳಲ್ಲಿ ಬೇರೆ ಬೇರೆ ತರ ಹೂಗಳು, ಬೇರೆ ಬೇರೆ ಪಕ್ಷಿಗಳು ನೋಡಿದ್ರೆ ಮನಸ್ಸಿಗೆ ಬಹಳ ಒಂದು ತೃಪ್ತಿ ಆಗುತ್ತೆ. ಅದೇ ತರ ನಮ್ ದೇಶದಲ್ಲಿ ನಮ್ಗೆ ಎಲ್ಲಾ ಹಬ್ಬದಲ್ಲಿ ನಾವು ಪರಸ್ಪರ ಬಿಸ್ನೆಸ್ ಮಾಡ್ತೀವಿ, ಪರಸ್ಪರ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಸೇರ್ಕೊಂತೀವಿ. ಈವನ್ ಈಗ ನಾವು ಬಹಳ ಜನ ಹಿಂದೂ ಬಾಂಧವರು ಉಪವಾಸನೂ ಮಾಡ್ತಾರೆ. ಸೊ ಈ ತಿಂಗಳ ಏನಪ್ಪಾ ಅಂತ ಹೇಳಿದ್ರೆ ರಂಜಾನ್ ತಿಂಗಳ ಇದೊಂದು ವಿಶೇಷ ಅಂತ ಹೇಳಿದ್ರೆ, ನಮಗೆ ಇಸ್ಲಾಂ ಧರ್ಮದಲ್ಲಿ ನಮಗೆ ಒಂದು ತಿಂಗಳ ಟ್ರೈನಿಂಗ್ ಪೀರಿಯಡ್ ಇದು, ತರಬೇತಿ ಪೀರಿಯಡ್ ಇದು. ಏನಪ್ಪ ತರಬೇತಿ ಅಂತ ಹೇಳಿದ್ರೆ, ಒಂದು 14 ತಾಸು ನೀವು ನೀರು ಸಹ ಕುಡಿಯದೆ, ಊಟ ಮಾಡದೆ, ನೀವು 14 ತಾಸು ನಿಮ್ಮ ಬಾಡಿಯನ್ನು ಕಂಟ್ರೋಲ್ ಇಟ್ಕೋಬೇಕು. ಇದು ಸೈಂಟಿಫಿಕಲಿ ತುಂಬಾ ಯೂಸ್ ಇದೆ. ಅದರ ಜೊತೆಗೆ ಈಗ ಬಹಳ ನಮ್ಮ ಬಾಂಧವರು ಏನ್ ಮಾಡ್ತಾರೆ, ಸಿಗರೆಟ್ ಸೇದೋರು ಇರ್ತಾರೆ, ಗುಟ್ಕಾ ತಿನ್ನೋರು ಇರ್ತಾರೆ, ಬೇರೆ ಬೇರೆ ಅದು ಎಷ್ಟು ಇದು ಇದ್ರೇನು ಅವ್ನು ಮುಟ್ಟಲ್ಲ. ಇದು ಏನ್ ತರಬೇತಿ ಅಂತ ಹೇಳಿದ್ರೆ, ಈಗ ಒಂದ್ ತಿಂಗಳನ್ನು ಅಲ್ಲಿಂದ ದೂರ ಇಟ್ಬಿಟ್ರೆ, ಒಂದ್ ತಿಂಗಳ ಆಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತಲ್ಲ. ತಿಂಗಳ ಆಗಿದ್ಲೆ 11 ತಿಂಗಳ ಆಗಿದೆಯಲ್ಲ, ತಿಂಗಳ ಒಂದು ಟ್ರೈನಿಂಗ್ ಹೆಂಗ್ ಕೊಡ್ತಿದಾರಲ್ಲ, ಆ ತರಬೇತಿ ಏನಿದೆಯಲ್ಲ, ಆ ತರಬೇತಿ 11 ತಿಂಗಳ ಇಂಪ್ಲಿಮೆಂಟೇಶನ್ ಆಗ್ಬೇಕದು. ಸುಳ್ಳು ಹೇಳಂಗಿಲ್ಲ, ಫಿಲ್ಮಿಗೆ ಹೋಗಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡಲ್ಲ, ಇನ್ನೊಬ್ಬರ ಏನು ದ್ರೋಹ ಮಾಡಂಗಿಲ್ಲ. ಹೆದರ್ತಾರೆ, ಇಲ್ಲಪ್ಪ ರೋಜ ಇದ್ದೀವಿ, ಉಪವಾಸ ಇದ್ದೀವಿ, ದೇವ್ರು ನೋಡ್ತದೇನೆ. ನಾವು ನಮಾಜಿಗೆ ಹೋಗ್ತೀವಿ, ಈಗ ಒದ್ದು ಮಾಡ್ತೀವಿ. ಒದ್ದು ಅಂತ ಹೇಳಿದ್ರೆ ಕೈ ಕಾಲಿ ಮುಖ ತೊಳಿತೀವಿ, ಬಾಯಲ್ಲಿ ನೀರ್ ತಗೊಂತೀವಿ. ನಾವು ನೀರ್ ತಗೊಂಡು ಮತ್ತೆ ನೀರನ್ನು ಹೊರಗೆ ತೆಗಿತೀವಿ. ಒಂದು ಹನಿ ಸಹ ನಾವು ಎಷ್ಟು ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಹನಿಗೂ ಒಳಗೆ ಹೋಗ್ಬಾರ್ದು, ಅಷ್ಟು ಕಡ್ಡಾಯವಾಗಿ ನಾವು ಆಚರಣೆ ಮಾಡ್ತೀವಿ. ಸೊ ನಮ್ಮಲ್ಲಿ ದುಶ್ಚಟಗಳು ಇದಾವಲ್ಲ, ಅದನ್ನು ನಾವು ಹಂತ ಮಾಡೋದು, ಅದನ್ನ ನಾವು ಫಿನಿಶ್ ಮಾಡೋದು ತಿಂಗಳ ಟ್ರೈನಿಂಗ್. ಸೊ ಈ ಒಂದು ತಿಂಗಳ ಟ್ರೈನಿಂಗ್ ಏನಪ್ಪ ಅಂತ ಹೇಳಿದ್ರೆ 11 ತಿಂಗಳ ಇದ್ರದ್ದು ಇಂಪ್ಲಿಮೆಂಟೇಶನ್ ಆಗ್ತದೆ. ಅದು ನಾವು ನೋಡ್ಕೊಂಡು ಹೋಗ್ತೇವೆ. ಈಗ ಆಗಿದ ತಕ್ಷಣ ನಾವು ಮುಂಚೆ ಹೆಂಗಿದ್ವಲ್ಲ, ಅದೇ ತರ ದುಶ್ಚಟಗಳು ಅದೇ ತರ ನಾವು ಮಾಡಿದ್ರೆ, ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮೆಲ್ಲ ನಮ್ಮ ಯುವಕರು ಬಂದಿದ್ದಾರೆ ಇಲ್ಲಿ, ದಯವಿಟ್ಟು ಗುಟ್ಕಾ ತಿನ್ನೋದಿರ್ಲಿ, ದಿನಕ್ಕೆ ಒಂದು ಎಲ್ಲ ದುಬಾರಿ ಆಗಿದೆ. ಈಗ ಬಿಟ್ಟಿದ್ರಲ್ಲ ನೀವು, ಇದು ಕಂಟಿನ್ಯೂ ಮಾಡ್ರಿ, ಬಿಡ್ಬೇಡ್ರಿ. ಸೊ ಇದೊಂದು ರಿಕ್ವೆಸ್ಟ್ ಮಾಡ್ಕಂತ ಇಲ್ಲಿ ಈಗ ನಮ್ಮ ಹರಿಹರದಲ್ಲಿ ಹಬ್ಬದ ಬಗ್ಗೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಚಂದ್ರ ದರ್ಶನ ಮೇಲೆ ಡಿಪೆಂಡ್ ಆಗಿದೆ. ಯಾವ ದಿನ ಚಂದ್ರ ದರ್ಶನ ಆಗುತ್ತೆ ಅದ್ರ ಮೇಲೆ ಹಬ್ಬ ನಾವು ಆಚರಿಸ್ತೀವಿ. ಎಲ್ಲರಿಗೂ ಬಂದಿದೆ. ಮೋಸ್ಟ್ಲಿ ಈಗ ಗೌರ್ಮೆಂಟ್ ಕ್ಯಾಲೆಂಡರ್ 21ನೇ ತಾರೀಕು ಶನಿವಾರ ಬರಬಾರ್ದು ಅಂತ ಇದೆ. ಬಟ್ ಅದೇನಾದ್ರೂ ಒಂದಿನ ಮುಂಚೆ ಶುಕ್ರವಾರ ಚಂದ್ರ ದರ್ಶನ ಆಗ್ಬಿಟ್ರೆ, ಗುರುವಾರ ಚಂದ್ರ ದರ್ಶನ ಆಗಿದೆ. ಇವತ್ತು 23ನೇ ನಮ್ದು ಇದು ರೋಜಾ ಆಯ್ತು ಇರೋದು. 24ನೇ ರೋಜಾ ಈಗ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೇನಾದ್ರೂ ಈಗ ಗುರುವಾರ ದಿನ ಚಂದ್ರ ದರ್ಶನ ಆಗ್ಬಿಟ್ರೆ ಶುಕ್ರವಾರ ಹಬ್ಬ ಆಗ್ಬೋದು. ಟೋಟಲಿ ನಾವು ಚಂದ್ರ ದರ್ಶನ ಮೇಲೆ ಹಬ್ಬನ ಆಚರಿಸಿದ್ವಿ. ಸೊ ಹಾಗಾಗಿ ನಮ್ಮ ಎಲ್ಲ ಹಿರಿಯರು, ನಮ್ಮ ಅಜ್ಮ ಸಂಸ್ಥೆ ಇದೆ, ಉಲ್ಮಾನದಿಂದ ಎಲ್ಲರೂ ಸೇರ್ಕೊಂಡ್ಬಿಟ್ಟು ನಾವು ಅದ್ರ ಬಗ್ಗೆ ಯಾಕೆ ಅಂತ ಹೇಳಿ ತಿಳಿಸ್ತೀವಿ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈಗ ತಾಸು ಅಂತ ನಾವು ಆಚರಣೆ ಮಾಡ್ತೀವಿ, ಜಾಗರಣೆ.
ಈಗ ಮುಂಚೆ ಬರೇ ಒಂದ್ ದಿನ ಅಷ್ಟೇ ಮಾಡ್ತಿದ್ವಿ. ಈಗ ಸಲ ಏನಿದೆ ಅಂತ ಹೇಳಿದ್ರೆ ಲಾಸ್ಟ್ ಏನ್ ಈಗ 5 ಜಾಗರಣೆದಲ್ಲ, ಸೊ ಪ್ರತಿ ರಾತ್ರಿ ನಾವು ಜಾಗರಣೆ ದಿನ ಮಾಡಿದೀವಿ. ಈಗ ನಾಳೆ ಇರಂಗಿಲ್ಲ, ಮತ್ ನಾಳದಾಗಿರುತ್ತೆ. ಆತರ ಇನ್ನೊಂದು ಈಗ 3 ಜಾಗರಣೆ ಈಗ ಬ್ಯಾಲೆನ್ಸ್ ಇದಾವೆ. ಇದರಲ್ಲಿ ಎಲ್ಲರೂ ಸೇರಿ ಏನ್ ಮಸ್ಜಿದ್ ಒಳಗೆ ಪ್ರಾರ್ಥನೆ ಮಾಡ್ತೀವಿ, ಆಮೇಲೆ ನಮಾಜ್ ಎಲ್ಲ ಮಾಡ್ತೀವಿ. ಸೊ ಇದೊಂದು ನಾನು ಏನಪ್ಪ ಬೆಸ್ಟ್ ಅಂತ ಹೇಳಿದ್ರೆ, ಯಾವ್ದಾರ ನಾವು ಈಗ ಶಾಂತಿಯಿಂದ ನೆಮ್ಮದಿಯಿಂದ ಈ ಮಾಸವನ್ನು ನಾವು ಆಚರಣೆ ಮಾಡಿದ್ರಲ್ಲ, ನಮ್ ಮುಂಬರುವ ದಿನಗಳಲ್ಲಿ ಪೂರ್ತಿ ವರ್ಷ ಇದೇ ತರ ನಾವು ಆಚರಣೆ ಮಾಡಿದ್ರು ನಮಗೂ ಒಳ್ಳೇದಾಗುತ್ತೆ, ನಮ್ ಫ್ಯಾಮಿಲಿ ಒಳ್ಳೇದಾಗುತ್ತೆ, ದುಷ್ಟಗಳು ಬಿಡಬೇಕು. ನಾವಾಯ್ತು ಆ ದುಡ್ಡನ್ನು ಏನೋ ವೇಸ್ಟ್ ಮಾಡ್ತೀವಲ್ಲ, ಆ ದುಡ್ಡನ್ನು ನಾವು ಬೇರೆ ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ನಮ್ ಸಮಾಜಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ಈ ಹರಿಯಾಣದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲರಿಗೂ ಏನಲ್ಲ ಒಂದು ಒಳ್ಳೆ ಮೆಸೇಜ್ ನಾವು ಕೊಟ್ಟಂಗೆ ಆಗುತ್ತೆ. ಸೊ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋರು ಎಲ್ಲರಿಗೆ ಧನ್ಯವಾದ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.